ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿ ಸ್ಥಾಪಿತ ಬೆಂಗಳೂರು ನಗರ ಜಿಲ್ಲೆ ಹಾಗೂ ದಕ್ಷಿಣ ತಾಲೂಕು ಸಮಿತಿ ವತಿಯಿಂದ ಹಳೆ ಮಡಿವಾಳದ ಜೈ ಭೀಮನಗರದ ಬಸ್ ನಿಲ್ದಾಣದ ಬಳಿ ದಿನಾಂಕ 14/4/2025 ಸೋಮವಾರದಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ರವರ 135ನೇ ಜಯಂತಿ ಆಚರಿಸಲಾಗುವುದು ಎಂದು ಬೆಂಗಳೂರು ದಕ್ಷಿಣ ತಾಲೂಕು ಸಮಿತಿ ಅಧ್ಯಕ್ಷರಾದ ವೈ ರಮೇಶ್ ತಿಳಿಸಿದರು. ವಿಶೇಷವಾಗಿ ರಿಯಲ್ ಟಿವಿ ವಾಹಿನಿಯೊಂದಿಗೆ ಮಾತನಾಡಿದ ವೈ ರಮೇಶ್, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ರವರ 135ನೇ ಜನ್ಮ ಜಯಂತಿಯ ಪ್ರಯುಕ್ತ ಇದೇ 14ನೇ ತಾರೀಕು ಸೋಮವಾರ ಮಧ್ಯಾಹ್ನ 12 ಗಂಟೆಗೆ ಶಾಸಕರು ಹಾಗೂ ಸಚಿವರಾದ ರಾಮಲಿಂಗಾರೆಡ್ಡಿ ಹಾಗೂ ಮಾಜಿ ಮಹಾಪೌರರಾದ ಮಂಜುನಾಥ್ ರೆಡ್ಡಿರವರಿಂದ ಅಂಬೇಡ್ಕರ್ ಪ್ರತಿಮೆ ಪೂಜೆ ಸಲ್ಲಿಸಿ ಅಂಬೇಡ್ಕರ್ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಿ ಸಾವಿರಾರು ಜನ ನಾಗರಿಕರಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿದೆ. ಅದೇ ದಿನ ಸಂಜೆ 6 ಗಂಟೆಗೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಹೂವಿನ ಪಲ್ಲಕ್ಕಿಯಲ್ಲಿ ತಮಟೆ ವಾದ್ಯ ಕಲಾ ತಂಡಗಳು ಬಾಣ ಬಿರುಸುಗಳೊಂದಿಗೆ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿ ಮೆರವಣಿಗೆ ನಡೆಸಲಾಗುವುದು ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಮುಖಂಡರುಗಳಾದ ಹೊನ್ನಯ್ಯ ಆಲಿಯಾಸ್ ಅಪ್ಪಾಜಿ, ಎಲ್ ಮುರುಗೇಶ್, ಡಿ ಮುನಿರಾಜು, ಎಂ ಶ್ರೀನಿವಾಸ್ ಮೂರ್ತಿ, ಜಿ ನಾರಾಯಣಪ್ಪ, ಎಂ ರಮೇಶ್, ಮುನಿಯಪ್ಪ, ಎಂಎನ್ ಮಂಜುನಾಥ್, ಮುರಳಿ, ಕೆ ಅಜಯ್, ಜಿ ಕೃಷ್ಣಮೂರ್ತಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಜೈ ಭೀಮ್, ಜೈ ಜೈ ಭೀಮ್, 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 ಜೈ ಭೀಮ್, ಜೈ ಜೈ ಭೀಮ್. ನಮಸ್ಕಾರ, ನನ್ನ ಹೆಸರು ವೈ ರಮೇಶ್ ಅಂತ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ದಾದಾ ಸಾಹೇಬ್ ಎನ್ ಮೂರ್ತಿರವರ ಒಂದು ಸಂಘಟನೆಯಲ್ಲಿ ನಾನು ಬೆಂಗಳೂರು ದಕ್ಷಿಣ ತಾಲೂಕು ಅಧ್ಯಕ್ಷನಾಗಿದ್ದೀನಿ. ಈಗ ನಾವು ಮಾತನಾಡೋಕ್ಕೆ ಬಯಸ್ತಾ ಇರೋದೇನೆಂದರೆ, ಇದೇ 14ನೇ ತಾರೀಕು ಸೋಮವಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದಿಂದ ನಾವು ಬೆಂಗಳೂರು ದಕ್ಷಿಣದ ತಾಲೂಕಿನಾದ್ಯಂತ ಬೈಕ್ ರ್ಯಾಲಿ ಹಾಗೂ ಆಟೋ ರ್ಯಾಲಿ ಮಾಡಿಕೊಂಡು ನಮ್ಮ ಈ ಬೆಂಗಳೂರು ದಕ್ಷಿಣ ತಾಲೂಕಿನ ಹಳೆ ಮಡಿವಾಳ ಜೈ ಭೀಮ್ ನಗರ ಬಸ್ ಸ್ಟಾಪಲ್ಲಿ ಬಂದು ಮಧ್ಯಾಹ್ನ 1 ಗಂಟೆಗೆ ಇಲ್ಲಿ ಸೇರ್ತೀರಿ. ತದನಂತರ ಸನ್ಮಾನ್ಯ ಶ್ರೀ ಸಾರಿಗೆ ಸಚಿವರಾದಂಥ ನಮ್ಮ ಹಿರಿಯ ಶಾಸಕರು, ಸಾರಿಗೆ ಸಚಿವರು ಹಾಗೂ ಮುಜರಾಯಿ ಸಚಿವರಾದಂತಹ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅಣ್ಣವರು ಹಾಗೂ ನಮ್ಮ ಹಿರಿಯರು ಮಾಜಿ ಮಹಾಪೌರರು KPCC ಕಾರ್ಯಾಧ್ಯಕ್ಷರಾದಂತಹ ಮಂಜುನಾಥ್ ರೆಡ್ಡಿಯವರು ಸಹ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲಿದ್ದಾರೆ. ಅವರು ಜ್ಯೋತಿ ಬೆಳಗುವ ಮೂಲಕ ಮಧ್ಯಾಹ್ನ 12 ಗಂಟೆಗೆ ಜ್ಯೋತಿ ಬೆಳಗುವ ಮೂಲಕ ಸ್ಟಾರ್ಟಾಗಿ ತದನಂತರ ನಮ್ಮ ಪೌರ ಕಾರ್ಮಿಕರಿಗೆ 1000 ಜನಕ್ಕೆ ಬಟ್ಟೆ ವಿತರಣೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀರಿ. ಅದೇ ರೀತಿ ಪೌರ ಕಾರ್ಮಿಕರಿಗೆ ಆಗ ಇಲ್ಲಿ ಬರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ ಬಿರಿಯಾನಿ ಊಟ ಹಾಗೂ ಪಲಾವು, ಮೊಸರನ್ನ ಎಲ್ಲ ವಿತರಣೆ ಮಾಡುವಂಥ ಒಂದು ಕಾರ್ಯಕ್ರಮ ನಮ್ಮೆಲ್ಲ ಕಾರ್ಯಕರ್ತರು ಎಲ್ಲ ಹಮ್ಮಿಕೊಂಡಿದ್ದಾರೆ. ವಿಶೇಷವಾಗಿ ನಾವು ಈ ದಿನ ಈ ಸ್ಥಾನದಲ್ಲಿ ನಿಂತ್ಕೊಂಡು ಏನಾದರೂ 4 ಮಾತು ಮಾತಾಡಬೇಕಂತ ಹೇಳಿದರೆ ಎಲ್ಲ ಆ ಪರಮಾತ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ನಮಗೆ ಒಂದು ಭಿಕ್ಷೆ, ವಿದ್ಯಾದಾನ. ಆದ್ದರಿಂದ ನಾವು ಎಲ್ಲ ಒಂದು ಇದರಲ್ಲಿ ಇದು ಯಾವುದೇ ಜಾತಿ ಜನಾಂಗದ ವಿಚಾರವಾಗಿ ನಾವು ಮಾಡ್ತಾಯಿಲ್ಲ. ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರ ಹಾಗೂ ಎಲ್ಲರೂ ಸೇರಿ ನಾವು ಇದೊಂದು ಕಾರ್ಯಕ್ರಮನ ಮಾಡ್ತಾಯಿದ್ದೀರಿ. ಇದರಲ್ಲಿ ಪಕ್ಷಾತೀತವಾಗಿ ಯಾವ ಪಕ್ಷ ಗಿಕ್ಷ ಏನೂ ಇಲ್ಲ. ಇದು ಬರೀ ನಮ್ಮ ಬಾಬಾ ಸಾಹೇಬ್, ನಮ್ಮ ದೇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜಾತ್ರೆ ಮಾಡ್ತಾಯಿದ್ದೀರಿ. ಇದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಜಾತಿ ಜನಾಂಗದವರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ನಮ್ಮ ಈ ಪತ್ರಿಕೋದ್ಯಮ ಮೂಲಕ ಎಲ್ಲರಿಗೂ ನಾನು ಕೇಳ್ಕೊಳ್ತಾ ಇದ್ದೀನಿ. 14ನೇ ತಾರೀಕು ಸಂಜೆ 5 ಗಂಟೆಗೆ ನಮ್ಮ ದೇವರಾದಂತಹ ಬಾಬಾ ಸಾಹೇಬ್ರವರ ಪಲ್ಲಕ್ಕಿ ಅಂತ ಹೇಳಿದ್ರೆ ಹೂವಿನ ಪಲ್ಲಕ್ಕಿ, ಮಲ್ಲಿಗೆ ಹೂವಿನ ಪಲ್ಲಕ್ಕಿ ಮಾಡಿ ನಮ್ಮ ದೇವ್ರನ್ನ ವಿವಿಧ ಎಲ್ಲ ರಾಜಬೀದಿಗಳಲ್ಲಿ ಬಾಣ ಬಿರುಸುಗಳೊಂದಿಗೆ ಹಾಗೂ ಎಲ್ಲ ಒಂದು 5-6 ಕಾರ್ಯಕ್ರಮಗಳ ಸಮೇತ ನಾವು ಸಂಜೆ 5 ಗಂಟೆಗೆ ಪಲ್ಲಕ್ಕಿ ಸ್ಟಾರ್ಟ್ ಮಾಡಿ ರಾತ್ರಿ ಇಡೀ 11 ಗಂಟೆವರೆಗೂ ನಮ್ಮ ಮುಖ್ಯ ರಾಜಬೀದಿಗಳಲ್ಲಿ ಮೆರವಣಿಗೆ ಇಟ್ಕೊಂಡಿದ್ದೀರಿ. ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಎಲ್ಲ ಜಾತಿ ಜನಾಂಗದವರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ. ಜೈ ಭೀಮ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ
ಜಯಂತ್ಯೋತ್ಸವವನ್ನು ಭಾರಿ ಅದ್ಧೂರದಿಂದ ಮಾಡ್ತಾ ಇದ್ದೀವಿ. ದಯವಿಟ್ಟು ಜೈ ಭೀಮ್ ನಗರ, ಹಳೆ ಮಡಿವಾಳ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂತೇಳಿ ತಮ್ಮೆಲ್ಲರಲ್ಲಿ ಕಳಕಳಿಯ ಮನವಿ ಮಾಡ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮ 12 ಗಂಟೆಗೆ ಸ್ಟಾರ್ಟ್ ಆಗ್ತಾಯಿದೆ. 12ರಿಂದ ಸಂಜೆ 6 ಗಂಟೆವರೆಗೂ ಕಾರ್ಯಕ್ರಮ ಇರ್ತೈತೆ. ಹಾಗೂ ಇದರಲ್ಲಿ ಕೆಲವರಿಗೆ ಬಟ್ಟೆ ಕಂಬಳಿ ದಾನ ಎಲ್ಲ ಮಾಡ್ತಾಯಿದ್ದೀವಿ. ಹಾಗೂ ಊಟದ ವ್ಯವಸ್ಥೆ ಕೂಡ ಇದೆ. ಸಂಜೆ 6 ಗಂಟೆಗೆ ಪುತ್ಥಳಿ ಪೂಜೆ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರೋಡ್ ಬೀದಿಗಳಲ್ಲಿ ವಾದ್ಯಗೋಷ್ಠಿದೊಂದಿಗೆ ಮೆರವಣಿಗೆ ಇದೆ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕು. ಅಂಬೇಡ್ಕರ್ನವರ ಸಂವಿಧಾನ ಶಿಲ್ಪಿಯಾಗಿ ಸುಮಾರು ವರ್ಷಗಳ ಕಾಲ ಕಷ್ಟಪಟ್ಟು ಎಲ್ರಿಗೂ, ಎಲ್ಲ ಜಾತಿ ಬಡವ್ರಿಗೂ ಸಹಾಯ ಆಗಿದೆ. ದಯವಿಟ್ಟು ಎಲ್ಲರೂ ಕೂಡ ಬಂದು ಸಹಕರಿಸ್ಬೇಕಂತೇಳಿ ಕಳಕಳಿಯ ಮನವಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಬರಬೇಕು. ಬಂಧುಗಳೇ, ನನ್ನ ಹೆಸರು ಕರ್ನಾಟಕ ದಲಿತ ಸಂಘ ಸಮಿತಿ ಎಂ ಶ್ರೀನಿವಾಸ ಮೂರ್ತಿ, ಬೆಂಗಳೂರು ನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಈಗ ಈ ಕಾರ್ಯಕ್ರಮದಲ್ಲಿ ಯಶಸ್ವಿಗೊಳಿಸಲು ಕಾರಣಕರ್ತರಾದಂಥ ಎಲ್ ಮುರುಗೇಶು, ಪೊನ್ನಯ್ಯ, ಡಿ ಮುನ್ರಾಜು, ವೈ ರಮೇಶು, ಜಿ ನಾರಾಯಣಪ್ಪ, ಎಂ ಮುನಿಯಪ್ಪ, ಮಂಜುನಾಥು, ಎಂ ರಮೇಶು, ಅಥವಾ ಮುರಳಿ, ಕೃಷ್ಣಮೂರ್ತಿ, ಅಜಯ್ ಹಾಗೂ ಇನ್ನೂ ಅನೇಕ ನಮ್ಮ ಹಳೆ ಮಡಿವಾಳ ಮತ್ತು ಜೆ ಬಿ ಸ್ನೇಹಿತರಾದಂಥ ಎಲ್ಲರೂ ಭಾರಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರ್ತಾರೆ. ಅವರೆಲ್ಲರಿಗೂ ಧನ್ಯವಾದಗಳು ಹೇಳುತ್ತಾ, ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ 135ನೇ ಜಯಂತಿಯನ್ನು ಭಾರೀ ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕೆಂದು ತಮ್ಮಲ್ಲಿ ಕಳಕಳಿಯ ಮನವಿ.